So we are at a important session, Dasashantayah, and we are concluding the Dasashantis with three Shanti mantras. Seven ಆಯ್ತಲ್ವಾ ಇಷ್ಟವರೆಗೆ. We have ಹೌದು the variety of the Shanti mantras. ಅಲ್ಲ 10 ಆಯ್ತು ಗುರುಗಳ. ಹ್ಮ್ ಈಗ ಅಥ ಘೋಷ ಶಾಂತಿ ಆಗ್ಬೇಕು. ಅದೇ ಅಂದ್ರೆ ನಾನು ದಶಶಾಂತಿಗಳು ಮಾತ್ರ ಮಾಡ್ತಾ ಇರ್ತೇನೆ. ಹಾ ಹಾ ಸೊ ದಶಶಾಂತಿಗಳು ಅಂತ ಸ್ಪೆಷಲ್ ಆಗಿ ಹ್ಮ್ ಮಂತ್ರಗಳನ್ನು ಚಾಯ್ಸ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಂದ ಪುರುಷ ಸೂಕ್ತದಿಂದ ಇನ್ನೊಂದು ಕಡೆಯಿಂದ ವಿ ಹ್ಯಾವ್ ಡ್ರಾನ್ ಆಲ್ ದಟ್ ಆಂಥಾಲಜಿ ಅಂತಾರಲ್ವಾ. ವಿ ಹ್ಮ್ ಹ್ಯಾವ್ ಡ್ರಾನ್ ಆಲ್ ದಿ ಮಂತ್ರಾಸ್ ಫ್ರಮ್ ಡಿಫರೆಂಟ್, ಮೇಡ್ ದೆಮ್ ಆಸ್ ಅಪ್ಲಿಕೇಶನ್ ಫಾರ್ ದಿ ಶಾಂತಿ ಮಂತ್ರಾಸ್. ಈ ಶಾಂತಿ ಹೌದೌದು ಮಂತ್ರಗಳಾಗಿ ಅದಕ್ಕೆ ಟೈಟಲ್ ಕೊಟ್ಬಿಟ್ಟು ಆ ಶಾಂತಿ ಕೊಡಮ್ಮ ಅಂತ ಕೇಳಿ ಕೊನೆಯಲ್ಲಿ ಏನು ಮಾಡ್ತಾರೆ, ಯಾವ ಮಂತ್ರ ತಗೊಂಡ್ರು ಓಂ ಶಾಂತಿ 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 ಅಂತ ಹೇಳಿದ್ರೆ ಹೌದು. ಆಟೋಮ್ಯಾಟಿಕಲಿ ದಿ ಮಂತ್ರ ಯು ಅಟರ್ಡ್ ವಿಲ್ ಟರ್ನ್ ಇನ್ ಟು ಶಾಂತಿ ಮಂತ್ರ. ಅಂದರೆ ನಿಮ್ಮ ಬಾಯಲ್ಲಿ ಅಷ್ಟು ಶಕ್ತಿ ಇದೆ, ನಿಮ್ಮ ವಾಕಲ್ಲಿ. ದಟ್ಸ್ ವಾಕ್ ಶಕ್ತಿ ಅಂಡ್ ವಾಗ್ ಅಂಬ್ರಣಿ ಅಂತ ಹೇಳ್ತಾರಲ್ವ. ಸೊ ಆ ತರಹ ಹೇಳಿದರೆ ಇವಾಗ ನೋಡಿದ್ರ ವಿ ಹ್ಯಾವ್ ಕವರ್ಡ್ ಸೋ ಮೆನಿ ಇಂಪಾರ್ಟೆಂಟ್ ಗಾಡ್ಸ್. ಹೇಳ್ಬಿಟ್ಟು ಶನ್ನೋ ಮಿತ್ರಶ್ಯಂ ವರುಣಃ ಹೇಳಿ. ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಾಂ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ವೆರಿ ಗುಡ್. ಸೊ ಇಲ್ಲಿ ನೋಡಿದ್ರ ದೇವರಿಗೆ ನೀವು ಪ್ರಾಮಿಸ್ ಮಾಡಬೇಕು. ಯು ಕೆನಾಟ್ ಸಿಂಪ್ಲಿ ಆಸ್ಕ್ ದೆಮ್ ಟು ಬಿ ಪೀಸ್ಫುಲ್ ಅಂಡ್ ಹೆಲ್ಪ್ಫುಲ್ ಟು ಯು. ಇಫ್ ಐ ಆಮ್ ಪೀಸ್ಫುಲ್ ಅಂಡ್ ಹೆಲ್ಪ್ಫುಲ್, ದ ಗಾಡ್ಸ್ ವಿಲ್ ಆಸ್ಕ್ ಯು ವಾಟ್ ಈಸ್ ಯುವರ್ ಡ್ಯೂಟಿ ಅಲ್ವಾ. ನಾನು ಇದು ಮಾಡ್ತೀನಿ, ನೀನು ಅದು ಮಾಡು ಅಂತ ಇಬ್ಬರು ಎಕ್ಸ್ಚೇಂಜು ಕಾಂಟ್ರಾಕ್ಟು ಆ್ಯಂಡ್ ಅಕ್ಸೆಪ್ಟೆನ್ಸ್ ಮಾಡಿಕೊಂಡ್ರೆ ಇಬ್ಬರು ಸುಖವಾಗಿರ್ತಾರಲ್ವಾ. ಹೌದೌದು. ಯಾಕಂದರೆ ರಾಮ ಸುಗ್ರೀವನಿಗೆ ಹೇಳಿದ್ದಾನೆ, ನಾನು ನಿನಗೆ ರಾಜ್ಯ ಕೊಡಿಸ್ತೀನಿ, ನಂಗೆ ಕಿಷ್ಕಿಂಧ ರಾಜ್ಯ, ನಿನ್ನ ಹೆಂಡತಿಯನ್ನು ಮತ್ತೆ ಬ್ಯಾಕ್ ಟು ತಗೊಂಡು ಬರ್ತೀನಿ, ಆ ವಾಲಿ ಸಂಹಾರ ಮಾಡ್ತೀನಿ, ಅವನು ದುಷ್ಟ ಅಂತ ಪ್ರಾಮಿಸ್ ಮಾಡಿದಾನಲ್ವ. ರಾಮನು ಯಾರಿಗೆ? ದೇವರು ಸುಗ್ರೀವ. ಆ ರೆಸಿಪ್ರೊಕೇಶನ್ ಆಗಿ ಸುಗ್ರೀವ ಹೇಳ್ತಾನೆ, ನಾನು ನನ್ನ ಸೈನ್ಯವನ್ನೆಲ್ಲ ಡಿಪ್ಲಾಯ್ ಮಾಡಿ ನಾನು ಎಲ್ಲರೂ ಆ ರಾವಣ ಜೊತೆಯಲ್ಲಿ ರಾಕ್ಷಸ ಜೊತೆಯಲ್ಲಿ ಯುದ್ಧ ಮಾಡಿ ಆ ರಾವಣ ಸಂಹಾರ ಮಾಡಿ ನಿಮ್ಮ ಭಾರ್ಯ ಸೀತೆಯನ್ನು ನಿಮ್ಮ ಹತ್ರ ಸೇರಿಸ್ಬಿಡ್ತೀವಿ ಅನ್ನೋದು ಇವ್ರ ಕಾಂಟ್ರಾಕ್ಟ್ ಅಲ್ವಾ. ಹೌದೌದು. ಸೊ ಒಬ್ರಿಗೊಬ್ರಿಗೆ ಒಂಥರ ಪ್ರೀತಿ ಆ್ಯಂಡ್ ಆಲ್ಸೋ ವರ್ಕ್. ಸೊ ಏನು ಮಾಡಿದ್ದಾನೆ, ರಾಮನ ದೇವರಲ್ವಾ, ಅದಕ್ಕೋಸ್ಕರ ಸುಗ್ರೀವನ ಕೆಲಸ ಫಸ್ಟ್ ಮಾಡಿಬಿಟ್ಟಿದ್ದಾನೆ. ತನ್ನ ಕೆಲಸ ಆಗಿದೆ ಅಂತ ಎಲ್ಲ ರಿಲ್ಯಾಕ್ಸ್ ಆಗ್ತಾರಲ್ವಾ, ಆ ಥರ ಸುಗ್ರೀವ ರಿಲ್ಯಾಕ್ಸ್ ಆಗಿದ್ರೆ ಅವು ಲಕ್ಷ್ಮಣ ಹೋಗಿ ಕೋಪದಿಂದ ಏನೋ ವರ್ಷಕಾಲ ಆಗೋಗಿದೆಯೇ, ನೀನು ನಮ್ಮ ರಾಮಕಾರ್ಯ ಯೋಚನೆ ಮಾಡಲ್ಲ. ಸೊ ಅಂದರೆ ಸ್ವಲ್ಪ ಕೋಪದಿಂದ ಹಿ ವಾಂಟೆಡ್ ಟು ಶೌಟ್ ಅಟ್ ಸುಗ್ರೀವ. ಬಟ್ ಸುಗ್ರೀವ ಏನು ಮಾಡಿದ್ದಾನೆ, ಹಿ ಸೆಂಟ್ ಹಿಸ್ ವೈಫ್ ತಾರಾ ಟು ಫೇಸ್ ದ ಆಂಗರ್ ಆಫ್ ಲಕ್ಷ್ಮಣ. ಅಂಡ್ ಈ ಲಕ್ಷ್ಮಣ ಎಂಥ ಒಳ್ಳೆಯವನಂದರೆ, ದ ಮೂಮೆಂಟ್ ತಾರಾ ಹಿ ಸಾ, immediately he bent on his head, looking at her feet. He went on telling, Amma, I have come, and so your husband has forgotten Ramakarya ಅಂತ ಕಾಮಾಗಿ ಮಾತಾಡ್ತಾರೆ. ಅಲ್ಲಿ ದಟ್ ವುಮೆನ್ ವಾಸ್ ಎ ಶಾಕ್ ಅಬ್ಸರ್ವರ್. ಎಲ್ಲರಿಗೂ ಗೊತ್ತಿದೆ ಅಲ್ವಾ. So if a woman one faces a man, even the angry man turns to be ಕಾಮ್ ಅಂಡ್ ಕ್ವೈಟ್ ಅಂಡ್ ಪ್ಲೆಸೆಂಟ್. ಅದನ್ನು ಏನು ಹೇಳ್ತಾರೆ ಅಂದರೆ, ಕಾಂತ ಸಂಹಿತ ಅಂತ ಹೇಳ್ತಾರೆ. ಈ ಕಾವ್ಯಗಳೆಲ್ಲ ಕಾಂತ ಸಂಹಿತವಾಗಿರುತ್ತೆ. ಅಂದ್ರೇನು, ಹ್ಯಾಸ್ ಎ ವುಮನ್ ಟ್ರೈಸ್ ಟು ಆರ್ಗ್ಯೂ ಆ್ಯಂಡ್ ಕನ್ವಿನ್ಸ್ ದ ಹಸ್ಬೆಂಡ್ ಆನ್ ಹರ್ ಸೈಡ್ ಆಫ್ ಆನ್ ಹರ್ ಡೈರೆಕ್ಷನ್ ಆಫ್ ಪಾಯಿಂಟ್, ಎವ್ರಿಬಡಿ ಸೇಸ್ ಫಸ್ಟ್ ನೋ ಅಂತಾನೆ, ಆಮೇಲೆ ಸರಿಯಪ್ಪ ಹಾಗೆ ಮಾಡೋಣ ಅಂತಾರೆ ಅಲ್ವಾ.
ದಿಸ್ ಹೌದೌದು. ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ಟು ಸೀತಾ ಅಂಡ್ ರಾಮ. ಸೊ ರಾಮನು ಅಪ್ಪ ಹೇಳಿದ ಮೇಲೆ ನೀವು ವನವಾಸ ಮಾಡಬೇಕು, ಇನ್ನೊಬ್ಬನೇ ಹೋಗಬೇಕು ಅಂತ ಹೇಳಿದ ಮೇಲೆ ದೆನ್ ರಾಮ ಜೋರಾಗಿ ಮನೆಗೆ ಬಂದುಬಿಟ್ಟು ತನ್ನ ಸೀತಾ ಪ್ಯಾಲೇಸ್ ಹೋಗಿ, ಸೀತಾ ಸೀತಾ, ಮೈ ಫಾದರ್ ಆಸ್ಕ್ ಮಿ ಟು ಗೋ ಟು ಫಾರೆಸ್ಟ್ ಫಾರ್ 14 years. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ನೀವು ಇಲ್ಲೇ ಇದ್ಬಿಟ್ಟು ನಮ್ಮ ಅಪ್ಪನಿಗೆ ಅಮ್ಮನಿಗೆ ಎಲ್ಲರಿಗೂ ನೀವು ಸೇವೆ ಮಾಡು 14 ವರ್ಷ. ನೋಡಿದ್ರಾ? ಏನು ಒಂದು ದಿವಸ 2 ದಿವಸ ಅಲ್ಲ, 14 ವರ್ಷ ಸೇವೆ ಮಾಡಿರು, ನಾನು ನನ್ನ ವನವಾಸ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಅಂತ. ಈ ವೆಂಟ್ ಆನ್ ಟಾಕಿಂಗ್ ಲೈಕ್ ದಟ್ ಟು ಹರ್ ಹಸ್ಬೆಂಡ್, ಟು ಸೀತಾದೇವಿ. ಬಟ್ ಹ್ಮ್. ಸೀತಾ ಇಸ್ ಅ ವೆರಿ ಇಂಟೆಲಿಜೆಂಟ್ ಅಂಡ್ ಇಸ್ ಅ ಮಂತ್ರಿಣಿ. ಸೊ ವಾಟ್ ಶಿ ಡಿಡ್, ರಾಮಂದೆಲ್ಲ ಕೇಳಿಬಿಟ್ಟು ಆಮೇಲೆ ನಿಧಾನವಾಗಿ ಇವಳು ಬ್ರೈನ್ ವಾಶ್ ಮಾಡ್ತಾಳೆ. ಅದು ಪ್ರತಿ ಸಾರಿ ಏನಂತ ಹೇಳ್ತಾಳೆ ಸೀತಾದೇವಿ, ಶ್ರಾವಯೇ ಸ್ಮಾರಯೇ ನತು ಶಿಕ್ಷಯೇ. ಓ ಪರಮಾತ್ಮ, ನಿನಗೆ ಜ್ಞಾಪಕ ಮಾಡ್ತಾ ಇದ್ದೀನಿ, ನಾಟ್ ಐ ಆಮ್ ಡಿಸಿಪ್ಲೈನಿಂಗ್ ಯು ಅಂತ ಆ, ಮಾತು ಮಾತಿಗೂ ಹೇಳಿ ಕೊನೆಗೆ ರಾಮನ ಕನ್ವಿನ್ಸ್ ಮಾಡ್ತಾರೆ. ಹ್ಮ್. ಇದಕ್ಕೆ ಹೇಳಿದ್ರೆ ಹೇಳ್ತಾರೆ ಕೆಲವರು ಉಪನ್ಯಾಸಕರು, ಹೊಡೆಯೋದಾದ್ರೆ ಹಳೆ ಚಪ್ಪಲಿಂದ ಬೇಡ, ಹೊಸ ಚಪ್ಪಲಿಂದ ಬರೆದು ಬಿಡಿ ಅಂತ. ಸೊ ಹೊಸ ಚಪ್ಪಲಿಂದ ಮರ್ಯಾದೆ ಇರುತ್ತೆ, ಹಂಗೆ ಹಳೆ ಚಪ್ಪಲಿ ಬೇಡ, ಅದಕ್ಕೆ ಅನ್ಯಾಯ. ಸೊ ಈ ತರಹ ಶಿ ಜಸ್ಟ್ ಕನ್ವಿನ್ಸ್ಡ್ ಹಿಮ್ ಅಂಡ್ ಮೇಡ್ ಹಿಮ್ ಟು ಟೇಕ್ ಹರ್ ಸೈಡ್. ಸೊ ಆದ ರೀತಿಯಾಗಿ ಇಲ್ಲಿ ಕೂಡ ಏನು ಹೇಳ್ತೀವಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ. ಟು ಎವ್ರಿಬಡಿ ಅಟ್ಯಾಚ್ಡ್ ಆ ಋತಂ ಅಂಡ್ ಸತ್ಯಂ. ಸೊ ಋತ ಅಂದರೆ ವದಿಷ್ಯಾಮಿ ಅಂದ್ರೆ ವದಿಷ್ಯಾಮಿ. ಹೇಳ್ತೀನಿ, ಹ್ಮ್. ಇವಾಗ ಹೇಳ್ತಾ ಇದ್ದೀನಿ, ಇನ್ ಫ್ಯೂಚರ್ ಆಲ್ಸೋ ಹೇಳ್ತೀನಿ. ವದಿಷ್ಯಾಮಿ ಅನ್ನೋದು ಭವಿಷ್ಯತ್ ಹ್ಮ್. ಕಾಲ ವರ್ಬು, ಹ್ಮ್. ವದತಿ ಹ್ಮ್. ಪ್ರೆಸೆಂಟ್ ಟೆನ್ಸ್, ಅವದತು ಪಾಸ್ಟ್ ಟೆನ್ಸು, ವದಿಷ್ಯಾಮಿ ಈಸ್ ಫ್ಯೂಚರ್ ಟೆನ್ಸ್. ಹ್ಮ್. ಹ್ಮ್. ಅಂದರೆ ಇವತ್ತು ಹೇಳ್ಬಿಟ್ಟು ನಾಳೆ ಸುಳ್ಳು ಹೇಳೋದಲ್ಲ. ಹ್ಮ್. ಇವತ್ತು ಸತ್ಯ, ನಾಳೆನೂ ಹೇಳ್ತೀನಿ, ನಾಳೆದ್ದು ಹೇಳ್ತೀನಿ ಅಂತ ಕಂಟಿನ್ಯೂಸ್ ಪ್ರಾಮಿಸ್ ಅಲ್ವಾ? ಸೊ ಹೌದೌದು. ಸೊ ಸತ್ಯಂ ವದಿಷ್ಯಾಮಿ ಅಂದರೆ ಐ ಆಮ್ ಸತ್ಯ ಗೋಯಿಂಗ್, ಹೇಳ್ತೀನಿ. ಸತ್ಯವನ್ನೇ ಹೇಳ್ತೀನಿ. ಅಂದರೆ ಹ್ಮ್. ವಾಟ್ ಸತ್ಯ ಅಂದರೆ ಸತ್ಯತು, ಅಂದರೆ ಯಾವುದು ಸತ್ತೋ, ಯಾವುದು ಎಕ್ಸಿಸ್ಟೆಂಟೋ ಆ ಎಕ್ಸಿಸ್ಟೆನ್ಸ್ ಮಾತ್ರ ನಾನು ಹೇಳ್ತೀನಿ. ವಾಟ್ ಡಸ್ ನಾಟ್ ಎಕ್ಸಿಸ್ಟ್ ಐ ವಿಲ್ ನಾಟ್ ಬಾದರ್ ಅಟ್ ಆಲ್, ಐ ವಿಲ್ ನಾಟ್ ಟೆಲ್ ಯು. ಸುಳ್ಳೆಲ್ಲ ಡಸ್ ನಾಟ್ ಎಕ್ಸಿಸ್ಟ್ ಅಲ್ವಾ? ಹ್ಮ್. ಸಿ ಹೌದು. ಒಂದು ಸುಳ್ಳನ್ನು ಕವರ್ ಮಾಡ್ಕೋಬೇಕಂದ್ರೆ 30 ಸುಳ್ಳುಗಳು ಹೇಳಬೇಕು. ಕರೆಕ್ಟ್. ಇಲ್ಲ, ಒಂದು ಸತ್ಯವನ್ನು ಹೇಳುವುದಕ್ಕೆ ಇನ್ನೊಂದು ಸೆಕೆಂಡ್ ಸತ್ಯ ಬೇಡವೇ ಬೇಡ. ಸೊ ಟ್ರೂತ್ ಈಸ್ ಆಲ್ವೇಸ್ ಫೈನಲ್, ಬಟ್ ಅನ್ಟ್ರೂತ್ ಈಸ್ ಆಲ್ವೇಸ್ ವೈಲೆಂಟ್ ಅಂಡ್ ವೈಬ್ರೇಟಿಂಗ್. ಅದಕ್ಕೋಸ್ಕರ ಲಯರ ಅಂತ ಹೇಳ್ತಾರೆ. ಸೊ ಹೌದು. ಸೊ ಅವ್ರ ಕೋರ್ಟಲ್ಲಿ ಯಾರು ದುಡ್ಡು ಕೊಟ್ಟರೆ, ವಕಾಲತ ಕೊಟ್ಟರೆ ಅವ್ರ ಪರವಾಗಿ ವಾದಿಸ್ಬೇಕಲ್ವಾ, ಪಾಪ ಕರ್ಮ. ದಟ್ಸ್ ವೈ ವೇ ಆಫ್ ಲೈಫ್ ಅಲ್ಲ ಅವ್ರದ್ದು. ದೇ ವಿಲ್ ಓನ್ಲಿ ಟಾಕ್ ಇನ್ ಫೇವರ್ ಆಫ್ ದೋಸ್ ಪೀಪಲ್ ಹೂ ಆಫರ್ ದೆಮ್ ಪ್ರೈಸ್. ಕರೆಕ್ಟ್. ಅದರಿಂದ ಅದಕ್ಕೋಸ್ಕರ ಮರ್ಡರ್ ಮಾಡಿರುವವನನ್ನು ಮರ್ಡರ್ ಮಾಡಿಲ್ಲ ಅಂತ ಪ್ರೂವ್ ಮಾಡ್ತಾರೆ. ಕರೆಕ್ಟ್. ಆ್ಯಂಡ್ ಸಿಸ್ಟರ್ಸ್ ಅಲ್ಲಿ ಇವಳು ದೊಡ್ಡವಳು ಚಿಕ್ಕವಳು ಅಂದರೆ ಇವಳು ಚಿಕ್ಕವಳು ದೊಡ್ಡವಳು ಮಾಡ್ತಾಳೆ, ದೊಡ್ಡವರು ಚಿಕ್ಕವರು ಮಾಡ್ತಾರೆ. ಸೊ ಆಲ್ ದಟ್ ಎಬಿಲಿಟಿ ಇಸ್ ದೇರ್ ಇನ್ ಅ ಲಾಯರ್. ಸೊ ಇಲ್ಲಿ ಏನು ಹೇಳ್ತೀವಿ, ಸತ್ಯಂ ವದಿಷ್ಯಾಮಿ, ಐ ಟ್ರೈ ಟು ಸ್ಟಿಕ್ ಆನ್ ಟು ಟ್ರೂತ್ ಅಂಡ್ ಟ್ರೂತ್ ಅಂಡ್ ಟ್ರೂತ್ ಓನ್ಲಿ. ಸಿಮಿಲರ್ಲಿ ಋತಂ ವದಿಷ್ಯಾಮಿ, ಋತಂ ಅಂದರೆ ಕಾಸ್ಮಿಕ್ ಲಾ, ದೇವತೆಗಳ ಬಗ್ಗೆ ಯಾವ ಥರ ಮೋಸ ಮಾಡಬಾರ್ದು. ಆದಷ್ಟು ಸೊ ಯಥಾಶಕ್ತಿ ಯಥಾ ಜ್ಞಾನಂ ಯಥಾ ಕಾಲಂ ಯಥಾ ದೇಶಂ ಅಂತ ಹೇಳ್ತಾರೆ. ದೇವರಿಗೆ ಅರ್ಥ ಆಗತ್ತೆ, ನೀವು ವಾಟ್ ಎವರ್ ಆ್ಯಕ್ಷನ್, ವಾಟ್ ಎವರ್ ಎಬಿಲಿಟಿ, ವಾಟ್ ಎವರ್ ಪರ್ಫಾರ್ಮೆನ್ಸ್ ದಟ್ ಯು ಡೂ ಇಟ್ ಇಸ್ ಆಲ್ ಯಥಾಶಕ್ತಿ. ಇವಾಗ ನೋಡಿದ್ರೆ ಈವನ್ ವಾಸ್ತುವಲ್ಲಿ ಕೂಡ ಮನೆ ಬಿಲ್ಡ್ ಮಾಡುವಾಗ ಆ ವಾಸ್ತುಶಾಸ್ತ್ರ ಪ್ರಕಾರ ಮಾಡಿದ್ರೆ ಯಾರೂ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಹೌದು. ಸೊ ಯಥಾನುಕೂಲಂ ಯಥಾಶಕ್ತಿ ಯಥಾ ಅಂತ ಯಥಾ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹಾಗೆ ಋತಂ ವದಿಷ್ಯಾಮಿ, ಇನ್ ಆಲ್ ಪಾಸಿಬಿಲಿಟೀಸ್ ಐ ಸ್ಟಿಕ್ ಆನ್ ಟು ಋತಂ, ದಿ ಕಾಸ್ಮಿಕ್ ಲಾ. ಐ ಸ್ಟಿಕ್ ಆನ್ ಟು ಸತ್ಯಂ. ಟುಡೇ ಐ ಸ್ಪೀಕ್ ಟ್ರೂತ್, ಟುಮಾರೋ ಐ ಸ್ಪೀಕ್ ಟ್ರೂತ್, ಡೇ ಆಫ್ಟರ್ ಟುಮಾರೋ ಐ ಸ್ಪೀಕ್. ಸತ್ಯೇನ ವಾಯುರಾವಾತಿ ಸತ್ಯೇನಾದಿತ್ಯೋ ರೋಚತೆ, ದಿವಿ ಸತ್ಯಂ ವಾಕ್ ದಿವಿ ಸತ್ಯಂ
ಸತ್ಯೇ ಪ್ರತಿಷ್ಠಿತಂ ವೇದ ಅಂತ ನಮಗೆ ಮಹಾನಾರಾಯಣ ಉಪನಿಷತ್ತಾಗಲಿ ಮೈತ್ರೇಯ ಉಪನಿಷತ್ತು ಹೇಳುತ್ತೆ. ಸೊ ಅದನ್ನು ಅದಕ್ಕೋಸ್ಕರ ಬಿಕಾಸ್ ಐ ಸ್ಟಿಕ್ ಆನ್ ಟು ಋತ ಅಂಡ್ ಸತ್ಯ ಏನು ಮಾಡಬೇಕು? ತನ್ ಮಾಂ ಅವತು, ನನ್ನನ್ನು ರಕ್ಷಣೆ ಮಾಡು. ನಾನು ಅಂದರೆ ಪ್ಲೀಸ್ ರಿಮೆಂಬರ್, ದೇರ್ ಇಸ್ ನೋ ಎಗೋಯಿಸಮ್. ನೀನು, ನಿಮ್ಮ ಫ್ಯಾಮಿಲಿ, ನಿಮ್ಮ ಸಕುಟುಂಬ, ನಿಮ್ಮ ರಾಷ್ಟ್ರ, ನಿಮ್ಮ ದೇಶ, ಆಮೇಲೆ ನಿಮ್ಮ ದೇವತೆಗಳು. ಅದರಿಂದ ಆಮೇಲೆ ವಕ್ತಾರಂ ಅಂದರೆ ಗುರುಗಳು. ಗುರುಗಳು ಚೆನ್ನಾಗಿಲ್ಲದೆ ಇದ್ದರೆ ಪಾಠಗಳಿಲ್ಲ, ಮಾರ್ಗದರ್ಶನ ಇಲ್ಲ. ಅದಕ್ಕೋಸ್ಕರ ನನ್ನಲ್ಲೇ ಅಲ್ಲಪ್ಪ ಮಹಾನುಭಾವ, ಓ ಮಿತ್ರ, ವರುಣ, ಅರ್ಯಮ, ಬೃಹಸ್ಪತಿ, ವಿಷ್ಣು, ಬ್ರಹ್ಮದೇವ, ವಾಯುದೇವ, ನೀವೆಲ್ಲರೂ ಕೂಡ ನನ್ನನ್ನು ಕಾಪಾಡಿ. ಆಮೇಲೆ ನಮ್ಮ ಗುರುಗಳಿದಾರಲ್ಲ, ಯಾವಕ್ತ ಅಂದರೆ ಅಡ್ವೈಸರ್, ಕನ್ಸಲ್ಟಂಟ್. ನಿಮ್ಗೆ ಏನು ಬಂದರೂ ಯು ಹ್ಯಾವ್ ಟು ಕನ್ಸಲ್ಟ್. ಆ ಕನ್ಸಲ್ಟೆಂಟ್ ಅಲ್ಲಿ ಫಸ್ಟ್ ಕನ್ಸಲ್ಟೆಂಟ್ ಯಾರಪ್ಪ ಜನರಲಿ? ಗುರುಗಳು. ಅದಕ್ಕೆ ಮುಂಚೆ ತಂದೆ ತಾಯಿ. ತಂದೆ ತಾಯಿ. ಅದಕ್ಕೆ ಮುಂಚೆ ಆಮೇಲೆ ಬಿಫೋರ್ ತಂದೆ ತಾಯಿ ಏನು ಮಾಡ್ತೀರಿ? ದೇವರು. ಅಲ್ಲಿ ಅಷ್ಟು ದೂರ ಹೋಗಬೇಡಿ. ಇವರೋನ್ ವೈಫ್ ಅಲ್ವಾ, ನಿಮ್ಮ ಮನೆಯಲ್ಲೋ ಹೆಂಗಸರು ಕೇಳ್ತಾರೆ. ಏನು ಹೋಗ್ಲಾ ಅಂತ ನೀವು ಹೆಂಡ್ತಿನ ಕೇಳಿದ್ರೆ ಶಿ ವಿಲ್ ಡಿಸೈಡ್. ಅವ್ರ ಪರ್ಮಿಷನ್ ಇಲ್ಲದೆ ನಾವೇನು ಮಾಡಕ್ ಆಗೋದೇ ಇಲ್ಲ ಗುರು. ನೀವು ಸುಮ್ಮನೆ ಯಾರನ್ನ ಊಟಕ್ಕೆ ಕರೆದು ಬಿಟ್ಟು ಆಮೇಲೆ ಫಜೀತಿ ಆಗ್ಬಿಡುತ್ತೆ ಮನೆಯಲ್ಲಿ. ಅಡಿಗೆನೇ ಮಾಡಲ್ಲ ಅವರು ಇಷ್ಟ ಇಲ್ಲದೆ. ಪಾಠಕ್ಕೆ ಬರಕ್ ಆಗೋದಿಲ್ಲ ಅವ್ರ ಪರ್ಮಿಷನ್ ಇಲ್ಲದೆ. ಕರೆಕ್ಟ್ ಯಾವುದಕ್ಕೂ ಬಳಕಾಗಲ್ಲ. ಬಿಕಾಸ್ ಮ್ಯಾನ್ ಆಫ್ಟರ್ ಆಲ್ ಮಂತ್ರಿಣಿ ಅಂತ ಆ ತಾಯಿಗೆ. ಸಿ ದೇರ್ ಆರ್ 8 ಕ್ವಾಲಿಟೀಸ್. ಕರಣೇಶು ಕಾರ್ಯೇಶು ಮಂತ್ರಿಣಿ. ಶಿ ಈಸ್ ಅವರ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಂತ ಹೇಳ್ತೀವಲ್ಲ, ಗೃಹಲಕ್ಷ್ಮಿ. ಅದರಿಂದ ಇವಾಗ ಏನೇನು ತದ್ ವಕ್ತಾರಮೌತು ಅಂದರೆ ನನ್ನನ್ನೇ ಅಲ್ಲಮ್ಮ, ನನ್ನ ಹೆಂಡತಿಯನ್ನು, ನಮ್ಮ ಹೆಂಡತಿ ಬಂಧುಗಳನ್ನು, ಮನೆಯಲ್ಲಿರೋ ಹೆಂಗಸರನ್ನು ಪ್ರೊಟೆಕ್ಟ್ ಮಾಡಿ ಅಂತ. ಇಫ್ ದ ಲೇಡೀಸ್ ಇನ್ ದಿ ಹೌಸ್ ಆರ್ ಫ್ರೆಂಡ್ಲಿ, ಎ ಮ್ಯಾನ್ ಹ್ಯಾಸ್ ನೋ ಪ್ರಾಬ್ಲಮ್. ಹೌದಾ? If the ladies in the house are at daggerheads, it is impossible for man to proceed. ಅದರಿಂದ ವಕ್ತಾ ಅಂದರೆ ಯಾರು ನಮಗೆ ಮಂತ್ರಿಣಿ ಅಡ್ವೈಸರಿ ಆಗಿರ್ತಾರೋ ಅವ್ರನ್ನ ಕೂಡ ಪ್ರೊಟೆಕ್ಟ್ ಮಾಡಿ. ಇದನ್ನು ಕನ್ಫರ್ಮೇಷನ್ಗೋಸ್ಕರ ಅವತು ಮಾಂ ಅವತು ವಕ್ತಾರಂ, ನನ್ನನ್ನೂ ರಕ್ಷಣೆ ಮಾಡಿ, ನನಗೆ ಯಾರು ಅನುಕೂಲಗಳಾಗಿ ಅಡ್ವೈಸ್ ಕೊಡ್ತಾ ಇರ್ತಾರೋ ಅವ್ರನ್ನೂ ರಕ್ಷಣೆ ಮಾಡಿ. ಸೊ ಗುರು ಯಾವಾಗಲೂ ಅವೈಲಬಲ್ ಆಗಿರೋದಿಲ್ಲ. ಬಟ್ ಹೂ ಈಸ್ ಅವೈಲಬಲ್ ಈಸ್ ಅವರ್ ಓನ್ ಫ್ರೆಂಡ್ಸ್. ನೀವು ಫ್ರೆಂಡ್ಸ್ ಕನ್ಸಲ್ಟ್ ಮಾಡ್ತೀರಿ, ಮನೆಯಲ್ಲಿ ಅವ್ರನ್ನ ಕನ್ಸಲ್ಟ್ ಮಾಡ್ತೀರಿ. ಇದೆಲ್ಲ ಆದಮೇಲೆ ನನಗೆ ಗೊತ್ತಿಲ್ಲಪ್ಪ, ನಿಮ್ಮ ಗುರುಗಳ ಹತ್ರ ಹೋಗ್ಬಿಡಿ ಅನ್ನೋದು ಫೈನಲ್ ಆಗಿ ಬರುತ್ತೆ. ಸಾಮಾನ್ಯವಾಗಿ ಗುರುಗಳು ದೇ ಆರ್ ನಾಟ್ ಅಕ್ಸೆಸಬಲ್ ಈಸಿಲಿ. ದೇವರು ಗುರುಗಳನ್ನು ಮೀಟ್ ಮಾಡಬೇಕಂದ್ರೆ ಒಂದು ದೊಡ್ಡ ಪ್ರಯತ್ನ ಅಲ್ವಾ. ಸೊ ಅದಕ್ಕೋಸ್ಕರ ಅವತು ವಕ್ತಾರಂ ಅವತು ಮಾಂ ಓಂ ಶಾಂತಿ ಶಾಂತಿ ಶಾಂತಿ. ಸೊ ಮಿತ್ರ ದ ಡೇ ಗಾಡ್, ವರುಣ ದಿ ನೈಟ್ ಗಾಡ್, ಅರ್ಯಮ ದಿ ಬಾಡಿ ವೆಲ್ಫೇರ್ ಬೀಯಿಂಗ್, ಆ್ಯಂಡ್ ಇಂದ್ರ ದಿ ಸ್ಟ್ರೆಂತ್ ಪ್ರೊವೈಡರ್, ಬೃಹಸ್ಪತಿ ಇಂಟೆಲಿಜೆನ್ಸ್ ಗಾರ್ಡಿಯನ್. ಚೆನ್ನಾಗಿದೆಯಾ ಕಾಂಬಿನೇಷನು? ಆ್ಯಂಡ್ ವಿಷ್ಣು ಏಬಲ್ ಟು ಬಿ ಮೊಬೈಲ್ ಎನಿ ಆ್ಯಂಡ್ ಎವ್ರಿವೇರ್. ಗುರುಕ್ರಮ ಅಂದರೆ ನೀವು ಎಲ್ಲಿ ಬೇಕಾದರೂ ಅಲ್ಲಿ ಹೋಗೋದಕ್ಕೆ ನಿಮ್ಮ ಕಾಲ್ ಪರ್ಮಿಟ್ ಮಾಡಬೇಕಲ್ವಾ. ಇವಾಗ ಹೇಳ್ತಾರೆ, ಮನಸ್ಸು ಹೇಳುತ್ತೆ ಇವತ್ತು ರಾಗಿಗುಡಿ ಟೆಂಪಲ್ಗೂ ಯಾವುದೋ ಒಂದು ಟೆಂಪಲ್ ಹೋಗಬೇಕು ಅಂತ. ಮನಸ್ಸು ಹೇಳಿದ ತಕ್ಷಣ ಆಗತ್ತೇನಪ್ಪ? ಕಣ್ಣುಗಳಿಗೆ ಹೇಳಿದರೆ ಕಣ್ಣುಗಳು ಹೇಳುತ್ತೆ, ಸರಿ ನಾನು ಪ್ರೊಟೆಕ್ಟ್ ಮಾಡ್ತೀನಿ. ಕಣ್ಣು, ಕೈ, ಕಾಲು ಇವೆಲ್ಲ ಕೋಆರ್ಡಿನೇಟ್ ಮಾಡಬೇಕು. ಅದೆಲ್ಲ ಕೋಆರ್ಡಿನೇಟ್ ಮಾಡಿದ್ರೆ ಯು ಕ್ಯಾನ್ ಗೋ ಟು ಟೆಂಪಲ್ ಆ್ಯಂಡ್ ಹ್ಯಾವ್ ದರ್ಶನ ಪರಮಾತ್ಮ. ಇಲ್ಲ, ಕಾಲು ನೋವವ ಇವತ್ತು ಟೆಂಪಲ್ ಬರೋಲ್ಲ ಅಂತಾರೆ, ನನ್ನ ಮನಸ್ಸು ಬೇಜಾರಾಗಿದೆ ಬರೋಲ್ಲ ಅಂತಾರೆ. ಏನೇನೋ ಪ್ರಾಬ್ಲಮ್ಸ್ ಹೇಳಿಬಿಟ್ಟು ತಪ್ಪಿಸ್ಕೊಳ್ತೋಕ್ಕೆ ಅವಕಾಶ ಇದೆ. ಆಗದೆ ವೆನ್ ದೇರ್ ಇಸ್ ಎ ಆರ್ಗನೈಸೇಷನ್ ಆಫ್ ಆಲ್ ದಿ ಆರ್ಗನ್ಸ್ ಆಫ್ ಅವರ್ ಬಾಡಿ,
ದಿ ಫುಲ್ಫಿಲ್ಮೆಂಟ್ ಆಫ್ ಅವರ್ ಡಿಸೈರ್ ಈಸ್ ಸ್ಯಾಂಕ್ಷನ್ಡ್. ಹೌದಾ? ನಿಮ್ಮ ಕೋರಿಕೆ ಕರೆಕ್ಟಾಗಿ ಫುಲ್ಫಿಲ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಅಕ್ಸೆಪ್ಟ್ ದಿ ಕೋಆಪರೇಷನ್ ಆಫ್ ಆಲ್ ದಿ ಮೆಂಬರ್ಸ್ ಆಫ್ ಅವರ್ ಬಾಡಿ. ಅದರಿಂದ ಅದನ್ನೇನು ಹೇಳ್ತಾರೆ, ಆರ್ಗನ್ಸ್ ಅಂತಾರೆ. ಈ ಆರ್ಗನ್ಸ್ ಎಲ್ಲ ಕೂಡಿದರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಎಸ್ ಆರ್ಗನೈಸೇಷನ್. ಸೊ ಹಾಗೆ ಅವತ್ತು ವಕ್ತಾರಂ ಓಂ ಶಾಂತಿ ಶಾಂತಿ ಶಾಂತಿ. ನೋ ಡೌಟ್ ಅಲ್ವಾ? ಯು ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ Yes, sir. ಗುರುಗಳೇ ಶಿವಲಿಂಗಯವರೇ ಹೋಗ್ಬಿಡಿ. ಹೇಳಿ. ಭವತ್ವರ್ಯಮ ಅಂದ್ರೆ ಏನು ಗುರುಗಳೇ? ಭವತ್ವರ್ಯಮ. ಅರ್ಯಮ ಭವತು ಅಂತ, ಅದು ಸ್ಪ್ಲಿಟ್ ಮಾಡ್ಕೊಳ್ಳಿ. ಅರ್ಯಮ ಅಂದರೆ ಸೂರ್ಯ ಭಗವಾನ್. ಅವ್ರು ಹೆಂಗಿರ್ಬೇಕು ನಿಮಗೆ? ಭವತು ಅಂದರೆ ಆಗಲಿ. ಹೆಂಗಾಗಿರ್ಬೇಕು ಅವರು? ಶಾಂತವಾಗಿ, ಶಾಂತಿಯನ್ನು ಪ್ರೊವೈಡ್ ಆಗಲಿ. ಶಂ ಅಂದರೆ ಶಾಂತಿ, ಆನಂದ, ಹ್ಯಾಪಿನೆಸ್ಸು. ನಹ ನಮಗೆ, ಅರ್ಯಮ ದೇವತಾ ಕೊಡೋ ರೀತಿಯಾಗಿ ಆಗಲಿ. ದಟ್ ಈಸ್ ದಿ ಅರ್ಯಮ ದೇವತಾ ಹ್ಯಾಸ್ ಗಾಟ್ ಟು ಬಿ ಅಪೀಸ್ಡ್. ಅವ್ರಿಗೆ ತೃಪ್ತಿ ಪಡಬೇಕು. ತೃಪ್ತಿ ಇದ್ದವರು ನಿಮಗೆ ಸಹಾಯ ಮಾಡ್ತಾರೆ, ತೃಪ್ತಿ ಇಲ್ಲದೆಯವರು ನಿಮಗೆ ಕೋಪ ಮಾಡಿಕೊಂಡು ಬೈತಾರೆ ಅಲ್ವಾ? ಹೌದು. ಸೊ ಆ ತೃಪ್ತಿಗೋಸ್ಕರ ಅರ್ಯಮ ದೇವತಾ ನೀನು ನಮಗೆ ಶಾಂತಿಯನ್ನು ಕೊಡುವನಾಗಿ ಆಗು. ಭವತು ಅನ್ನೋದು ವರ್ಬ್, ಅರ್ಯಮ ಅನ್ನೋದು ದೇವತಾ, ಶಂ ಅನ್ನೋದು ಶಾಂತಿ, ನಹ ಅನ್ನೋದು ಯಾರಿಗೆ? ನಮಗೆ. ಅರ್ಥವಾಯ್ತಾ? ಸರಿ. ಸೊ ಶಂ ನಹ ಭವತು ಅರ್ಯಮ. ನನಗೆ ಅರ್ಯಮ ದೇವತಾ ಶಾಂತಿಪ್ರದನಾಗಿ ಆಗಲಿ ಅಂತ ನಾವು ಅರ್ಯಮ ದೇವತಕ್ಕೆ ನಮಸ್ಕಾರ ಮಾಡ್ತೀವಿ. ಸಿಮಿಲರ್ಲಿ ಮಿತ್ರ, ವರುಣ, ಇಂದ್ರ, ಬೃಹಸ್ಪತಿ, ವಿಷ್ಣು ಆ್ಯಂಡ್ ಬ್ರಹ್ಮ ಆ್ಯಂಡ್ ವಾಯುದೇವ. ಹೋಪ್ ಯು ಥರೋಲಿ ಅಂಡರ್ಸ್ಟುಡ್. ಎನಿ ಕ್ವಶನ್? ನೋ? ಕ್ಲಿಯರ್? ಸೊ ಶಿವಲಿಂಗ ಅವರೇ ಹೇಳ್ಬಿಡಿ, ಆ ಶಾಂತಿ ಮಂತ್ರ 3 ಸಾರ ಹೇಳ್ಬಿಡಿ. ಸಹನಾವತು. ಓಂ ಸಹ ತಚ್ಚಯ್ಯವಿಂದ ಹೇಳ ಗುರುಗಳೇ. ಓಂ ತಚ್ಚಯ್ಯೋರಾವೃಣೀಮಹೇ. ಬೇಡ, ಅದು ಆಯ್ತು, ಅಲ್ವಾ? ಈ 3 ಆಯ್ತು, ಆಯ್ತು. ಓಂ ವಿದ್ಯುತ್ ಏನಾಗತ್ತೆ? ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. 3 ಟೈಮ್ 3 ಸಾರ ಇದೆಯಲ್ಲ, ಇದು 8, 9, 10 3 ಅದೇ ಮಂತ್ರಗಳು ರಿಪೀಟ್ ಆಗಿದೆ. ಹೌದಾ? ನಿಮ್ಮಲ್ಲಿ ಅದೇಗಿದೆಯಲ್ವಾ ದಶಶಾಂತಿ? ಹೌದೌದು. ವಾಂಗ್ಮೇ ಇನ್ನೊಂದ್ಸಲ ಹೇಳಿ. ಮನಸ್ಥಿತ. ಸಹನಾವತು ಹೇಳಿ 3 ಸರಿ. 3 ಸಾರ ಹೇಳ್ಬೇಕು. 3 ಸಾರ ಹೇಳ್ಬಿಡಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸೊ 7, 8, 9, 8, 9, 10 ಅಲ್ವಾ? ಈ 3 ಮಂತ್ರ, ಇಷ್ಟೆಲ್ಲ 7 ಮಂತ್ರಗಳಾದಮೇಲೆ you have got the Sahanavavatu 3 times. So among all Shanti mantras, the ultimate desire is Sahanavavatu. Normally, ಈ ಸಹನಾವತು ಅನ್ನೋದು ಕೊನೆಯಲ್ಲಿ ಹೇಳ್ಕೊಡೋದು ಅಭ್ಯಾಸ. ಕೆಲವರು ಏನು ಮಾಡ್ತಾರೆ, ದೇ ಜಸ್ಟ್ ಸ್ಟಾರ್ಟ್ ಅಟ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಸಹನಾವತು. ಬಟ್ ನಮ್ಮ ಪ್ರಾಕ್ಟೀಸ್ ಏನಂದರೆ, ವಿ ಡೋಂಟ್ ಸೇ ಅಟ್ ದಿ ಬಿಗಿನಿಂಗ್ ಆಫ್ ಅವರ್ ಪ್ರೋಗ್ರಾಮ್. ಯಾವಾಗ ವಿ ಡೋಂಟ್ ಸೇ ಅಟ್ ದಿ ಬಿಗಿನಿಂಗ್ ಆಫ್ ದಿ ಪ್ರೋಗ್ರಾಮ್, ಬಟ್ ವಿ ಸೇ ಅಟ್ ದಿ ಎಂಡ್ ಆಫ್ ದಿ ಪ್ರೋಗ್ರಾಮ್. ಈ ಎಂಡ್ ಆಫ್ ದಿ ದಶಶಾಂತಿಗಳಲ್ಲಿ 3 ಸಾರ ಇದೆ, ನೋಡಿದ್ರಾ? ಸೊ 3 ಅಂದರೆ ಅರ್ಥ ಏನು? ಕನ್ಫರ್ಮೇಷನ್ ಫಾರ್ ಎ ಲಾಂಗ್ ಟೈಮ್ ಅಲ್ವಾ? ಸೊ ಕನ್ಫರ್ಮೇಷನ್ಗೋಸ್ಕರ ಅದು ಹೇಳ್ತಾರೆ. ಸೊ
ಇಲ್ಲಿ ನಾವು ಅರ್ಥ ನಿಮಗೆಲ್ಲ ಗೊತ್ತಿದೆ, ಆದರೆ ಎಲ್ಲರೂ ತಪ್ಪು ಮಾಡ್ತಾ ಇರ್ತಾರೆ. ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಇಲ್ಲಿ ವರ್ಬ್ ಯಾವುದಪ್ಪ ಅಂದರೆ ಅವತ್ತು. ಅವತ್ತು ಅನ್ನೋದು ಕ್ರಿಯಾಪದ. ಸಹನ ಅವತ್ತು ಅನ್ನೋವಾಗ ಸಹ ಅಂದರೆ ಟುಗೆದರ್. ಇಟ್ ಈಸ್ ನಾಟ್ ವಿಸರ್ಗ, ಬಟ್ ಇಟ್ ಈಸ್ ಹಾ ಈಸ್ ದೇರ್. ಅಂದರೆ ಸಹ ಅಂದರೆ ಟುಗೆದರ್. ನೌ ಅಂದರೆ ನಮ್ಮಿಬ್ಬರನ್ನು. ಸಹನ ಅವತ್ತು, ಸಹ ನೌ ಅವತ್ತು, ನಮ್ಮಿಬ್ಬರನ್ನು ಟುಗೆದರ್ ಆಗಿ, ಸೆಪರೇಟ್ ಆಗೆಲ್ಲ ಪ್ಲೀಸ್ ಪ್ರೊಟೆಕ್ಟ್ ಅಸ್. ಹೂ ಆರ್ ದಿ ಟೂ? ಇಟ್ ಮೇ ಬಿ ವೈಫ್ ಅಂಡ್ ಹಸ್ಬೆಂಡ್, ಇಟ್ ಮೇ ಬಿ ಟೂ ಫ್ರೆಂಡ್ಸ್, ಇಟ್ ಮೇ ಬಿ ಗುರು ಅಂಡ್ ಶಿಷ್ಯ, ಇಟ್ ಮೇ ಬಿ ದಿ ಗಾಡ್ ಅಂಡ್ ದಿ ಭಕ್ತ, ಆರ್ ಇಟ್ ಮೇ ಬಿ ಎನಿಥಿಂಗ್ ಅಲ್ವಾ. ಟೂ, ಈ ದ್ವಂದ್ವ. ಸೊ ಬಟ್ ಜನರಲಿ ಮೇಸ್ಟ್ರು ನಿಮಗೆ ಪಾಠ ಹೇಳಿದಾರಲ್ವ, ಅದಕ್ಕೋಸ್ಕರ ಮೇಸ್ಟ್ರಿಗೆ ಅಪ್ಲೈ ಮಾಡಬೇಕು. ವೆನ್ ಗುರೂಸ್ ಆರ್ ಗುಡ್, ವೆನ್ ಗುರೂಸ್ ಆರ್ ಹೆಲ್ದಿ, ದೇರ್ ವಿಲ್ ಬಿ ಲಾಟ್ ಆಫ್ ಯುಟಿಲಿಟಿ ಆ್ಯಂಡ್ ಯೂಸ್ ಆಲ್ಸೋ. ಸೊ ಯಾವಾಗಲೂ ಗುರುಗಳ ಅನುಗ್ರಹ, ಗುರುಗಳ ಆರೋಗ್ಯ, ವಿ ಹ್ಯಾವ್ ಟು ಪ್ರೇ ಫಾರ್ ದ್ಯಾಟ್. ದೇರ್ ಫೋರ್ ನಮ್ಮನ್ನಿಬ್ಬರನ್ನು, ಬೋತ್ ಆಫ್ ಅಸ್, ಬಿ ಪ್ರೊಟೆಕ್ಟೆಡ್. ಆ್ಯಂಡ್ ಅಗೈನ್ ನಾಟ್ ಓನ್ಲಿ ಪ್ರೊಟೆಕ್ಷನ್ ಅಲ್ಲ, ನೆಕ್ಸ್ಟ್ ಒನ್ ಏನಪ್ಪ? ಸಹ ನೌ ಭುನಕ್ತು. ಸಿ, ಗುಡ್ ಆರ್ ಬ್ಯಾಡ್ ಮಸ್ಟ್ ಬಿ ಎಕ್ಸ್ಪೀರಿಯನ್ಸ್ಡ್ ಬೈ ಬೋತ್ ದಿ ಟೀಚರ್ ಆ್ಯಂಡ್ ಟಾಟ್. ಸೊ ಈ ಟೀಚರ್ ಆ್ಯಂಡ್ ಟಾಟ್ ರಿಲೇಷನ್ಶಿಪ್ಪು ನಮ್ಮ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. there is nothing is possible without a guru. No knowledge is possible without a guru. And therefore, you always make the prayer, Guruhu Brahma, Guruhu Vishnu, Guruhu Devaha, Gurudevo, Guruhu Maheswaraha, Guruhu Sakshat Parabrahma. ತಸ್ಮೈ ಶ್ರೀ ಗುರವೇ ನಮಃ. ಸೊ ಗುರುಗಳಿಗೆ ಅಲ್ಟಿಮೇಟ್ ಡಿಸಿಗ್ನೇಷನ್ ಏನು ಅಂದರೆ ಪರಬ್ರಹ್ಮ. ದಟ್ ಈಸ್, ಹಿ ಈಸ್ ದಿ ಅಲ್ಟಿಮೇಟ್ ಪರಮ ನಾಲೆಡ್ಜ್ ಪ್ರೊವೈಡರ್. ಅದರಿಂದ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಈ ಥರ ದಕ್ಷಿಣಾಮೂರ್ತಿ ಆಗಲಿ, ಶಿವನಾಗಲಿ, ಯಾರಾದರೂ ಎಲ್ಲ ಗುರುಗಳೇ ಆಗ್ತಾರೆ ನಮಗೆ. ಫಸ್ಟ್ ಗುರು ಈಸ್ ಮದರ್, ದೆನ್ ಮದರ್ ಇಂಟ್ರೊಡ್ಯೂಸಸ್ ದಿ ಫಾದರ್, ದೆನ್ ಫಾದರ್, and then all people will go. So Mata Guru, that's why we say Mata Purva Rupam, Pita Uttara Rupam. So ಅಂತ ನಮಗೆ ವಿವರಿಸಲು ಬರುತ್ತೆ. ಪ್ರಜಾ ಸಂಧಿ, ಪ್ರಜನಗುಂ ಸಂತಾನಂ ಸಂಧಾನಂ ಇತಿ, ಲೈಕ್ ದಟ್ ವಿ ಗಾಟ್ ಅಧಿ. ಹಾಗೆ ಇಲ್ಲಿ ಏನಾಗತ್ತು? ಸಹನೌ ಭುನಕ್ತು. ಭುನಕ್ತು ಅಂದರೆ ಭುಂಜ್ ಮೀನ್ಸ್ ಎಂಜಾಯ್. ಸೊ ಭುಂಜಂತು ಅಂದರೆ ಎಂಜಾಯ್ ಮಾಡಬೇಕು. ವಾಟ್ ಎವರ್ ದಟ್ ಕಮ್ಸ್ ಟು ಯುವರ್ ಪ್ಲೇಟ್, ಯುವರ್ ಟೇಬಲ್, ದಟ್ ಈಸ್ ಆಲ್ ಮ್ಯಾಟರ್ ಆಫ್ ಎಂಜಾಯ್ಮೆಂಟ್. ಅದರಿಂದ ಭುನಕ್ತು, ಗುರುಗಳಿಗೆ ಆನಂದ ಇರಬೇಕು. ದಿ ಶಿಷ್ಯಾಸ್ ಆಲ್ಸೋ ಮಸ್ಟ್ ಹ್ಯಾವ್ ಆನಂದ. ದೇರ್ ಫೋರ್ ಗುರುಗಳು ಏನು ಹೇಳ್ತಾರೆ? ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಯತೇಜ ನಿಸ್ವಾಹ. ಲೈಕ್ ದಟ್ ತೈತ್ರಿಯ ಉಪನಿಷತ್ತು ವೇದಾನುಶಾಸನ ಮೇಲೆ ಬರುತ್ತೆ. ಅಂದರೆ ಶಿಷ್ಯರಿಗೆ ಶಿಷ್ಯಾನುಶಾಸನದಲ್ಲಿ ಏನಂದರೆ, ವಾಟ್ ಈಸ್ ದಿ ವೈ ಯು ಕಾಲ್ ಗುರು ಆಸ್ ಸೋ ಇಂಪಾರ್ಟೆಂಟ್? ಯಾಕೆ ಗುರುಗಳಂದರೆ ಅಂಥ ಇಂಪಾರ್ಟೆಂಟ್ ಅಂದರೆ, ಲೆಟ್ ಮೋರ್ ಸ್ಟೂಡೆಂಟ್ಸ್ ಟೇಕ್ ಅಡ್ಮಿಷನ್ ಇನ್ ಮೈ ಸ್ಕೂಲ್. ಆಮಾಯಂತು, ಅರ್ಥ ಆಯ್ತಲ್ಲ? ಸೊ ಹೆಚ್ಚು ಜನ ವಿದ್ಯಾರ್ಥಿಗಳು ಬಂದು ಸೇರಬೇಕು. ಆ್ಯಂಡ್ ಸೇರುವ ವಿದ್ಯಾರ್ಥಿಗಳೆಲ್ಲರೂ ಗ್ರ್ಯಾಜುಯೇಷನ್ ಅಥವಾ ಡಿಗ್ರಿ ಮುಗಿಸ್ಕೊಂಡು 3 ವರ್ಷ 4 ವರ್ಷ ಅವರು ಬೇರೆ ಬೇರೆ ಜಾಗಕ್ಕೆ ಹೋಗಬೇಕು. ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಅವರು ಎಲ್ಲೆಲ್ಲಿ ಹೋಗ್ತಿರೋ ಅವ್ರ ಗುರುಗಳ ಮಾತು, ಗುರುಗಳ ಜ್ಞಾನ ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಆ್ಯಂಡ್ ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಸೊ ಅವರೆಲ್ಲರೂ ಕೂಡ ನಮ್ಮ ಸ್ಕೂಲ್ ಬಿಟ್ಟು ಹೋದ್ಮೇಲೆ ದೇ ಶುಡ್ ಆಲ್ವೇಸ್ ಬಿಕಮ್ ಡಿಸ್ಟಿಂಗ್ವಿಶ್ಡ್ ಪೀಪಲ್ ಆ್ಯಂಡ್ ಗೆಟಿಂಗ್ ಲಾರೆನ್ಸ್ ಆ್ಯಂಡ್ ಆಲ್ ದಟ್. ಅದರಿಂದ ಸಹನೌ ಭುನಕ್ತು. ಇಫ್ ದಿ ಸ್ಟೂಡೆಂಟ್ ಈಸ್ ಹೈಲಿ ಪ್ರಾಸ್ಪರಸ್ ಆ್ಯಂಡ್ ಇನ್ ಗುಡ್ ಪೊಸಿಷನ್ಸ್, ದಿ ಗುರುಸ್ ಆರ್ ರಿಯಲಿ ಲಾಡೆಡ್ ಅಲ್ವಾ.
ಒನ್ಸ್ ಅಪಾನ್ ಎ ಟೈಮ್ ದ ಶಿವಕುಮಾರ ಸ್ವಾಮಿನ ಯಾರು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಗೊತ್ತಾ ನಿಮಗೆ? ಯಾರು ಶಿವಕುಮಾರ ಸ್ವಾಮಿ? ಕುಮಾರಸ್ವಾಮಿ. He happened to be the student of National College, Jayanagar. So ನಾವೆಲ್ಲ ಅವ್ರ ಕುಮಾರಸ್ವಾಮಿ ಕುಮಾರಸ್ವಾಮಿಗಳು. Kumaraswamy was our student in a National College. So ಅವ್ರ ಹೆಸರು ಹೇಳ್ಕೊಂಡು we got some time advantage ಅವಾಗ when he was a chief minister. And ನಾವು ಅವರನ್ನು ನೋಡಿದರೆ he becomes so much, he is a respectful fellow ಗುರು, ಎಸ್ಪೆಷಲಿ ನಮ್ಮ ಫ್ರೆಂಡ್ಸು, ನಮ್ಮ ಕೊಲೀಗ್ಸ್ ಎಲ್ಲರೂ. ಸೊ ಅದು ವಿ ಆರ್ ಹ್ಯಾಪಿ ದಟ್ ಹಿ ರೋಸ್ ಟು ದಟ್ ಹೈಯರ್ ಸ್ಟೇಟ್ ಅಲ್ವಾ? ಹೌದೌದು. ಹಿಂಗೆ ಇಲ್ಲಿ ಸಹನೌ ಭುನಕ್ತು. And next one is Sahaviryam Karavavahai. So there is a combined project working up. ಗುರುಗಳು ನೀವು ಇಬ್ಬರು ಸೇರಿ ಒಂದು ಕೆಲಸ ಮಾಡಬೇಕು. ಇಟ್ ಈಸ್ ವಾಟ್ ಈಸ್ ಕಾಲ್ಡ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ಟೀಮ್ ವರ್ಕರ್ಸ್ ಅಲ್ವಾ? ಸೊ ದಟ್ಸ್ ವೈ ವೀರ್ಯಂ ಅಂದರೆ ಅಚೀವ್ಮೆಂಟ್ಸ್, ಡಿಸ್ಟಿಂಕ್ಷನ್ ಆ್ಯಂಡ್ ಲಾಂಚಿಂಗ್ ಅವೆಲ್ಲ ಕೂಡ ಗೊತ್ತಿರೋ ಜೊತೆಯಲ್ಲಿ ನಾವು ಮಾಡಬೇಕು. ಅದಕ್ಕೋಸ್ಕರ ಕರವಾವಹೆ ಅನ್ನೋ ವರ್ಬ್. Karavavahe means let us all be doing some kind of achievement together. ಅಂದರೆ ಕನ್ಸಲ್ಟೇಷನ್ ಮಾಡುತ್ತಾ ನಾವು ಕೆಲಸಗಳು ಮಾಡ್ಬೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ಏನಾಗಬೇಕಪ್ಪ? ತೇಜಸ್ವಿನ ಅವಧೀತಮಸ್ತು. ಅವಧೀತಮ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ನಾಲೆಡ್ಜ್ ಆ್ಯಂಡ್ ಅಕ್ವಿಸಿಷನ್ ಆಫ್ ನಾಲೆಡ್ಜ್. ಅದೆಲ್ಲ ಹೆಂಗಿರಬೇಕು? ತೇಜಸ್ವಿ ಆಗಬೇಕು ಅಲ್ವಾ? ತೇಜಸ್ವಿನ ಅವತು ಅಂದರೆ ವಾಟ್ ಎವರ್ ಡಿಗ್ರೀಸ್, ವಾಟ್ ಎವರ್ ಎಜುಕೇಷನ್, ವಾಟ್ ಎವರ್ ನಾಲೆಡ್ಜ್ ವಿಚ್ ಯು ಅಕ್ವೈರ್, ಯು ಮಸ್ಟ್ ಬಿ ಏಬಲ್ ಟು ಗೆಟ್ ಅಪ್ರಿಸಿಯೇಷನ್ ಫ್ರಮ್ ಅದರ್ಸ್. ಇವಾಗ ನೋಡಿ, ಸಿ ವಿ ರಾಮನ್ ಇದ್ದಾನೆ, ಇಸ್ ರಿಯಲಿ ಪ್ರೈಡ್ ಫಾರ್ ದಿ ಗುರುಸ್. ಸಿಮಿಲರ್ಲಿ ಭಗವಂತಮ್ ಅಂತ ಒಬ್ಬರಿದ್ದಾರೆ, ಈಸ್ ಅ ಗ್ರೇಟ್, ಆ್ಯಂಡ್ CNR ರಾವ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಎಲ್ಲರೂ ಕೂಡ ಗುರು ಅನುಗ್ರಹದಿಂದಲೇ ತುಂಬ ದೊಡ್ಡವರಾಗ್ತಾರೆ. ಅದರಿಂದ ಆ ಗುರು ನೀವು ಹ್ಯಾವ್ ದ ಡಿಸ್ಟಿಂಕ್ಷನ್ ಆ್ಯಂಡ್ ಅಚೀವ್ಮೆಂಟ್ ಇನ್ ದಿ ಫೀಲ್ಡ್ ಆಫ್ ಯುವರ್ ಆಕ್ಟಿವಿಟಿ, ದೆನ್ ಇಟ್ ಈಸ್ ಅ ಕ್ರೆಡಿಟ್ ಫಾರ್ ದಿ ಗುರುಸ್. ನೋಡಿದ್ರೆ ತೇಜಸ್ವಿನ ಅವಧೀತಂ ಅಸ್ತು. ಅಂಡ್ ಕೊನೆಗೆ ವಾಟ್ ಈಸ್ ದ್ಯಾಟ್? ಮಾ ವಿದ್ವಿಷಾವಹೈ. ಸೊ ಲೆಟ್ ನಾಟ್ ದಿ ಟೀಚರ್ ಅಂಡ್ ಟಾಟ್, ವೈಫ್ ಅಂಡ್ ಹಸ್ಬೆಂಡ್, ಟೂ ಫ್ರೆಂಡ್ಸ್ quarrel each other or get into disintegrated opinions. So there should be complete agreement between the two people. ಅದನ್ನ ಏನು ಹೇಳ್ತಾರಪ್ಪ? ಒಪ್ಪಂದ. ವಿಷಾವಹೆ. ಈ ಅಗ್ರಿಮೆಂಟ್ ಮಾತ್ರ ಯಾವಾಗಲೂ ಡಿಸ್ಕಾರ್ಡ್ ಮಾಡಬಾರ್ದು, ಅದು ಪ್ರಕಾರ ಆಗಬೇಕು. ಇಲ್ಲ ಅಂದರೆ ಜಗಳ, ಕೋರ್ಟ್. ಬೆಸ್ಟ್ ಎಕ್ಸಾಂಪಲ್ ಈಸ್ ಮಹಾಭಾರತದಲ್ಲಿ ಜೂಜ ಆಡುವಾಗ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಕೌರವಾಸ್ ಅಂಡ್ ಪಾಂಡವಾಸ್. ಯಾರು ಸೋಲೋಗ್ತಾರೋ ಅವರು 50% ಆಫ್ ರಾಜ್ಯ ಬಿಟ್ಬಿಟ್ಟು 13 ವರ್ಷ ವನವಾಸ ಮಾಡಬೇಕು. 12 ವರ್ಷ ವನವಾಸ ಆ್ಯಂಡ್ 1 year ಅಜ್ಞಾತವಾಸ ಮಾಡಿ ಸಕ್ಸಸ್ಫುಲ್ ಆಗಿ ದೇ ರಿಟರ್ನ್, ದೆನ್ ಆಟೋಮ್ಯಾಟಿಕಲಿ ದೇ ಬಿಕಮ್ ಎಲಿಜಿಬಲ್ ಟು ಆಕ್ಯುಪೈ ದಿ ಥ್ರೋನ್ ಫಾರ್ 50% ಆಫ್ ದಿ ಕಿಂಗ್ಡಮ್. ಗೊತ್ತಾ ಭೈರಪ್ಪನವರೇ? ಎಲ್ಲರಿಗೂ ಗೊತ್ತಲ್ಲ. This is the contract before they started the game. But as you know, Pandavas lost everything, and so they went and they came back completing the entire 13 years. But as a matter of courtesy and dharma, they wanted the permission of the Duryodhana or his father Dhritarashtra to occupy the 50% of Rajya. ಅದು ಧರ್ಮ. ಆದರೆ ಇವರೇನು ಮಾಡಿದ್ದಾರೆ? ಆ ಅಗ್ರಿಮೆಂಟನ್ನು ಅಪ್ಪಲಿಲ್ಲ ಅಲ್ವಾ? ರಿಜೆಕ್ಟ್ ಮಾಡಿದ್ದಾರೆ. ದೇ ಸೆಡ್ ಇನ್ವ್ಯಾಲಿಡ್. ದೇರ್ ಫಾರ್ ಏನಾಗಿದೆ? ಯುದ್ಧ. ಕೃಷ್ಣ ಭಗವಾನ್ ಅಜ್ಞಾತವಾಸ ಅಂದ್ರೆ ಯಾರು ಗೊತ್ತಿಲ್ಲದೆ 1 ವರ್ಷ ವಿರಾಟ್ ರಾಜರಲ್ಲಿ ಇದ್ರಲ್ವ ಅವರು.
ಯಾರಿಗೂ ಸೊ ತಿಳಿದಂಗಿರ್ಬೇಕು. ಯಾರು ಗೊತ್ತಾಗ್ಬೇಕು, ಪತ್ತೆ ಆಗಬಾರ್ದು, ಸರಿ. ಡಿಸಪಿಯರ್. ಬಟ್ ಯು ಶುಡ್ ಹ್ಯಾವ್ ಎ ಲೈಸ್. ಸೊ ಆ ರೀತಿಯಾಗಿ ಅದು ಕಂಪ್ಲೀಟ್ ಮಾಡ್ಕೊಂಡು ಬಂದಮೇಲೆ ಧೃತರಾಷ್ಟ್ರ ಏನು ಹೇಳಬೇಕು? ಓ ಬಂದಿದ್ದೀರಾ ಮಕ್ಕಳೇ, ನಿಮ್ಮ ರಾಜ್ಯ ತಗೊಳ್ಳಿ ಅಂತ ಹೇಳಿದರೆ ಪ್ರಾಬ್ಲಮ್ ಇಲ್ಲ ಅಲ್ವಾ? ಸೊ ಈ ವಿದುರ ಬಂದು, ನಮ್ಮ ಶಿವಲಿಂಗ ಬರ್ತಾರೆ ವಿದುರ ನೀತಿ ಕ್ಲಾಸ್ಗೆ, ಆ್ಯಂಡ್ ಭೈರಪ್ಪನವರು ಬರಬೇಕು ಸ್ಯಾಟರ್ಡೆ ಮಾರ್ನಿಂಗು, ನಮಗೆ ಈವ್ನಿಂಗ್ 7 o'clock. ಅದರಲ್ಲಿ ವಿದುರ ಹೇಳ್ತಾರೆ ಇನ್ ಡಿಫರೆಂಟ್ ಮ್ಯಾನರ್. he scolds ಧೃತರಾಷ್ಟ್ರ. ಈವನ್ ಸಂಜಯ, ದಿಸ್ ಆರ್ ದಿ 2 great people in ಮಹಾಭಾರತ. ಅವ್ರು ಏನು ಮಾಡ್ತಾರೆ, ದೇ ವಿಲ್ ಜಸ್ಟ್ ಟ್ರೈ ಟು ಚೈಡ್ and try to bring him to conscious level, saying that as much important are Duryodhana brothers, so much important are the Dharmaraja and brothers, because his brother, they're all his brother's children, and he brought them up, gave them education and everything he did. ಈಗ ಸೈಡ್ಸ್ ತಗೊಳ್ಳೋದು, ಮಾಮಕ ಪಾಂಡವ ಅಂತ ಮಾಡೋದು ಬೇಡ ಅನ್ನೋದು ಹೇಳ್ತಾರೆ ಇಬ್ರು. ಆದರೆ ಅದು ಆಗೋದಿಲ್ಲ, ಬಿಕಾಸ್ ದುರ್ಯೋಧನ ಈಸ್ ಎ ಸ್ಟೂಪಿಡ್, ಸ್ಕೌಂಡ್ರಲ್, ಸ್ಟಬ್ಬರ್ನ್ ಆ್ಯಂಡ್ ಇಡಿಯಟ್ ಆ್ಯಂಡ್ ಆಲ್ ದ್ಯಾಟ್. ಸೊ ಬಟ್ ಹಿ ಈಸ್ ಎ ಸೆಲ್ಫಿಶ್ ಫೆಲೋ, ಎಗೋ. ಅದರಿಂದ ಯುದ್ಧವೇ ಆಯಿತು, ಅದರಲ್ಲಿ ಎಲ್ಲ ಸರ್ವನಾಶ ಆಯಿತು. ಅದು ಆಗದೆ ಏನಾಗಬೇಕು ಅಂದರೆ ಮಾವಿದ್ವಿಷಾವಹೈ. ಸೊ ದ್ವೇಷ ಅನ್ನೋದು ಯಾವಾಗಲೂ ಇರಬಾರ್ದು. ಯು ಮಸ್ಟ್ ಹ್ಯಾವ್ ದಿ ಕಂಕಾರ್ಡ್ ಆ್ಯಂಡ್ ಅಗ್ರಿಮೆಂಟ್ ವ್ಯಾಲಿಡೇಟೆಡ್, and so that you will avoid court, you will avoid yuddha, you will avoid razzle, you will avoid quarrels, you will avoid enmity. So ಅದರಿಂದ ಮಾವಿದ್ವಿಷಾವಹೈ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಟು ಯು ಅಲ್ಟಿಮೇಟ್ಲಿ ಅಂದರೆ ದೇರ್ ನೀಡ್ ಬಿ ಪ್ರೊಟೆಕ್ಷನ್ sought together, and when protection is given to both father and mother, or wife and husband, or guru and shishya, they should be able to reap the benefits. If your children are well placed, their riches are also you are able to enjoy. Howda? When they were young, your children, when they are young, they were sharing your fortunes. But when they become big and grow and independent, then you will start sharing their fortunes. Alva? So that's exactly what we call as Sahanau Bhunaktu. And Ibru Seri, they must promote the social welfare, human welfare, and world welfare. Adrinda Viryam. They should make something contributory for the world. And whatever that they do must bring them laurels. ಗೌರವ ತಗೊಂಡ್ಬರ್ಬೇಕು. ಸೊ ಗೌರವ ಅಂದ್ರೇನು, ಗುರುತ್ವ ಬರಬೇಕು. ಸೊ ಇಟ್ ಶುಡ್ ಬಿ ದ್ಯಾಟ್. ಆ್ಯಂಡ್ ದೇರ್ ಶುಡ್ ನೆವರ್ ಬಿ ಎನಿ ಕೈಂಡ್ ಆಫ್ enmity between them. They should remain friends. Guru and teacher, Guru and Shishya, teacher and taught, mother and father, father and children, mother and children, ಎಲ್ಲರೂ ಆನಂದವಾಗಿ ಕೋಆರ್ಡಿನೇಟ್ ಮಾಡ್ಕೊಂಡಿದ್ರೆ ಅದನ್ನೇನು ಹೇಳ್ತಾರಪ್ಪ, ಒಳ್ಳೆಯ ಸಂಸಾರ. ನಮ್ಮ ಭೈರಪ್ಪನವರು, ಶಿವಲಿಂಗನವರು, ದೇ ಆರ್ ಆಲ್ ರಿಟೈರ್ಡ್ ಪೀಪಲ್ ಅಲ್ವಾ? ನಿಮ್ಮ ಮನೆಯಲ್ಲಿ ಎಲ್ಲ ನಿಮ್ಮ ಮಾತು ಕೇಳ್ತಾ ಇದ್ರೆ ಸ್ವಲ್ಪ ಆದರೂ, ಪೂರ್ತಿ ಎಲ್ಲ, ಸೊ ಅವಾಗ ಇರೋ ಆನಂದ ಬೇರೆ ಅಲ್ವಾ? ಹೌದೌದು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ಡಿಸೈರ್ ಫ್ರಮ್ ಅವರ್ ಗಾಡ್ಸ್. ದೇವತೆಗಳು ಏನು ಮಾಡಬೇಕಂದ್ರೆ ಶಂ ಕೊಡಬೇಕು, ಶಾಂತಿ, ಅಗ್ರಿಮೆಂಟು, ಅಪ್ರೂವಲು, ಕೋಆರ್ಡಿನೇಷನು, ಕೋಆಪರೇಷನು, ಮ್ಯೂಚುವಲ್ ಸಪೋರ್ಟು, ಆಬ್ಸೆನ್ಸ್ ಆಫ್ ದ್ವೇಷ, ಇವೆಲ್ಲ ಬೇಕು ಅನ್ನೋದನ್ನು ನಾವು ಪರಮಾತ್ಮನಾಗಿರೋ ರುದ್ರನನ್ನು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಸೊ ಈ 3 ಸಲ ಹೇಳಿದೆ ಅಂದ್ರೆ 3 ಈಸ್ ಎ ಕನ್ಫರ್ಮೇಷನ್ ಪಕ್ಕ. ನಿಮ್ಗೆ ಏನನ್ನು ಹೇಳಿದೆ ಕನ್ಫರ್ಮೇಷನ್ ಪಕ್ಕ ಬೇಕಲ್ಲಪ್ಪ. ಸೊ ನೀವು ರಿಸರ್ವ್ ಮಾಡಿಬಿಡ್ತೀರಿ ರೈಲಲ್ಲಿ, ಮತ್ತೆ ರಿಸರ್ವೇಷನ್ ಕನ್ಫರ್ಮೇಷನ್ ಹೇಳ್ತೀವಲ್ವಾ? ಸೊ ಹಾಗೆ ವಿ ಹ್ಯಾವ್ ಗಾಟ್ 3 times ದ ಸೇಮ್ ಮಂತ್ರ ಬೀಯಿಂಗ್ ರಿಪೀಟೆಡ್. ಆ್ಯಂಡ್ ಇನ್ ಕೆಲವು ಅದರ್ ಟ್ರೆಡಿಷನ್ಸಲ್ಲಿ ದೇ ಎಂಪ್ಲಾಯ್ ದಿಸ್ ಮಂತ್ರ ಆಲ್ಸೋ. ನಿಮ್ಮಲ್ಲಿದೆಯಾ ಅದು ಆಲ್ಟರ್ನೇಟ್ ಆಗಿ? ಕೇಚಿತ್ ಇದದು ಇಂಡಿಯಾ ನಿಮ್ಮ ಮಂತ್ರ ಆಪ್ಯಾಯಂತು ಅನ್ನೋದು ಇದೆಯಾ? ಸೊ ಅದು ಓದೋಣ. ಓಂ ಆಪ್ಯಾಯಂತು ಮಮಾಂಗ ಹೇಳಿ. ನಾನು ಹೇಳ್ತೀನಿ, ನೀವು ಹೇಳಿ. ಒಂದ್ಸಲ ಸ್ವರ ಬೇಕು. ಓಂ ಆಪ್ಯಾಯಂತು. ಓಂ ಆಪ್ಯಾಯಂತು. ಓಂ ಆಪ್ಯಾಯಂತು.
ಮಮಾಂಗಾನಿ 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 ವಾಕ್ ಪ್ರಾಣಶ್ಚಕ್ಷುಃ ವಾಕ್ ಪ್ರಾಣಚಕ್ಷುಃ ಎಲ್ಲರೂ ಹೇಳಿ, ನೀವು ವಾಕ್ ಹೇಳ್ಬಿಡಿ. ಪ್ರಾಣಚಕ್ಷುಃ ಶ್ರೋತ್ರಮಥೋ 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 ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಬಾ ಕೆಳಗಡೆ. ಸರ್ವಂ ಬ್ರಹ್ಮೋಪನಿಷದಂ ಸರ್ವೋ ಬ್ರಹ್ಮ ಉಪನಿಷದಂ ಸರ್ವೋ ಬ್ರಹ್ಮ ಉಪನಿಷದಂ ಸರ್ವಂ ಬ್ರಹ್ಮೋಪನಿಷದಂ ಸರ್ವಂ ಬ್ರಹ್ಮ ಉಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕುರ್ಯಾಂ ಅಹಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಹೇಳಿ ಭೈರಪ್ಪನವರೇ, ಮಾಹಂ ಬ್ರಹ್ಮ ನಿರಾಕುರ್ಯಾಂ. ಮಾಹಂ ಬ್ರಹ್ಮ ನಿರಾಕುರ್ಯಾಂ ಗುಡ್. ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತು ಮಾ ಬ್ರಹ್ಮ ನಿರಾಕರೋತ್ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು 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 ಅನಿರಾಕರಣಂ ಮೇ ಅಸ್ತು ಅನಿರಾಕರಣಂ ಮೇ ಅಸ್ತು ಅನಿರಾಕರಣಂ ಮೇ ಅಸ್ತು ತತ್ ಆತ್ಮನಿ ನಿರತೆ ತದ್ ಆತ್ಮನಿ ನಿರತೆ ತದ್ ಆತ್ಮನಿ ನಿರತೆ ಯ ಉಪನಿಷತ್ಸು ಧರ್ಮಾಃ ಯ ಉಪನಿಷತ್ಸು ಧರ್ಮಾಃ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು 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 ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ಹೇಳಿ. ಓಂ ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಃ ಶ್ರೋತೃಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ಉಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿರತೆ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಇತಿ ಸಾಮವೇದೋಪನಿಷತ್ ಶಾಂತಿ ಇತಿ ಸಾಮವೇದ ಸಾಮವೇದೋಪನಿಷತ್ತು. ಸಾಮವೇದ ಸಾಮವೇದೋಪನಿಷತ್ತು. ಬರ್ಕೊಂಡ್ಬಿಡ್ತೀವಿ ಅದನ್ನ. ಇತಿ ಸಾಮವೇದೋಪನಿಷತ್ ಶಾಂತಿ ಶಾಂತಿ. ಇತಿ ಸಾಮವೇದೋಪನಿಷತ್ ಶಾಂತಿ ಅಂದರೆ ಸಾಮವೇದ ರೀತಿಯಾಗಿ ಕೂಡ ಆ ಆತ್ಮ ರುದ್ರನಿಗೆ ಶಾಂತಿ ಬಯಸ್ತಾ ಇದ್ದೀವಿ. ಸಾಮವೇದ ಈ ಮಂತ್ರ ಪ್ರಿಯ ಅಲ್ಲ ಅವನ ವಿಷಯ. ಯಾ ಈ ರುದ್ರ ಮಂತ್ರ ಸಾಮವೇದ ಪ್ರಿಯ. ಸಮವೇದ ಸಮವೇದ ಪ್ರಿಯ ದೇವದೇವೋತ್ತಮ ದೇವತಾ ಸಾರ್ವಭೌಮ ಶ್ರೀಮದಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಪಾರ್ವತೀ ಸಮೇತಸ್ಯ ಶ್ರೀ ಶಂಕರ ಸ್ವಾಮಿನೇ ಸಮವೇದ ಪ್ರಿಯ ಸಮವೇದಮವಧಾರಯ ಅಂದರೆ ಭೈರಪ್ಪನವ್ರು ಹೇಳ್ಬಿಡ್ತಾರೆ ಇದು. ಸೊ ದಿಸ್ ಎ ಬ್ಯೂಟಿಫುಲ್
ಇಟ್ ಈಸ್ ಅಕ್ಕರಿಂಗ್ ಇನ್ ದಿ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಅದು ಸಾಮವೇದ ಉಪನಿಷತ್ತು. ಸೊ ಈಗ ಅರ್ಥ ಏನು ಅಂದರೆ, ಇಷ್ಟೆಲ್ಲ ಶಾಂತಿ 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 ಹೇಳಿದರೆ ದೇವತೆಗಳಿಗೆ ಶಾಂತಿ, ಇನ್ನೊಬ್ಬರಿಗೆ ಶಾಂತಿ, ನೇಚರ್ ಶಾಂತಿ, ಎಲ್ಲ ಕಡೆ. ಯಾಕಂದರೆ ಲಲಿತಾ ಸಹಸ್ರನಾಮದಲ್ಲಿ ಮತ್ತೆ ಮೂಲ ಪ್ರಕೃತಿರ ವ್ಯಕ್ತ 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 ಸ್ವರೂಪಿಣಿ ಅಂತ ಬರುತ್ತೆ ಲಲಿತಾ ಸಹಸ್ರನಾಮ. ಅಮ್ಮವಾರು ಯಾರು ಅಂದರೆ ಮೂಲ ಪ್ರಕೃತಿ. ಬಿಕಾಸ್ ಶಿ ಈಸ್ ದಿ ವೆರಿ ಎಂಬಾಡಿಮೆಂಟ್ ಆಫ್ ದಿ primordial original prakriti, it is impossible for us to note down or recognize or visualize the Moola Prakriti intact in a concrete form. But that Moola Prakriti is in double way. Avyakta is not clear, and Vyakta, it is clear and not clear. So this is the Ammavariyaka formation. ಆ ರೀತಿಯಾಗಿ ಈ ಕಡೆ ಯು ಸಿ, ಫಸ್ಟ್ ಆಫ್ ಆಲ್ ನಿಮ್ಮ ಮೆಂಬರ್ಸ್ ಆಫ್ ದಿ ಬಾಡಿ ಮಸ್ಟ್ ಬಿ ಪೀಸ್ಫುಲ್. ಪರ್ಟಿಕ್ಯುಲರ್ಲಿ ನಿಮ್ಮ ಮಾತು, ವಾಕು, ಪ್ರಾಣ, ಚಕ್ಷು, ಶ್ರೋತ್ರಂ, ಬಲಂ, ಇಂದ್ರಿಯಾಣಿ. ಸೊ ಮುಖ್ಯವಾಗಿ ಯುವರ್ ಸ್ಪೀಚ್ ಮಸ್ಟ್ ಬಿ ಸ್ಟೇಬಲ್, ಯುವರ್ ಐ ಮಸ್ಟ್ ಬಿ ಸ್ಟೇಬಲ್, ಯುವರ್ ಇಯರ್ ಮಸ್ಟ್ ಬಿ ಸ್ಟೇಬಲ್, and the entire body there must be energy flow. And also ಎಲ್ಲ ಉಪನಿಷತ್ತುಗಳಲ್ಲಿ ಸೊ ಈ ತರಹ ಇದ್ದರೆ, ಆ್ಯಂಡ್ ಪ್ರಪಂಚದಲ್ಲಿ ನಾವು ನೋಡೋದು, ಕೇಳೋದು, ಅನುಭವಿಸೋದು ಎಲ್ಲ ಬ್ರಹ್ಮ ಪದಾರ್ಥ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಮ್ ಅಂತ. ಸೊ ಎಲ್ಲ ಪ್ರಪಂಚದಲ್ಲಿರೋದೆಲ್ಲ ಬ್ರಹ್ಮ ಪದಾರ್ಥ. ಅದರಿಂದ ನಾನೇನು ಮಾಡ್ತೀನಿ, ಆ ಬ್ರಹ್ಮ ಪದಾರ್ಥ ನಾನು ಬೇಡ ಅಂತ ಹೇಳೋದು ಬೇಡ. ಐ ಡೋಂಟ್ ವಾಂಟ್ ಬ್ರಹ್ಮ ಆರ್ ಎನಿಥಿಂಗ್ ದಟ್ ಐ ಆಮ್ ಮೆಡ್ಲಿಂಗ್ ವಿತ್ ಇನ್ ದ ನೇಚರ್ ಡ್ಯೂರಿಂಗ್ ಮೈ ಲೈಫ್ ಟೈಮ್ ಮಸ್ಟ್ ನಾಟ್ ಡಿಸಗ್ರಿ ವಿತ್ ಮೀ. If that disagrees with you, there will be infection. If it agrees with you, affection. ನಾವು ಆರೋಗ್ಯವಾಗಿರಬೇಕು ಅಂದರೆ ಅಫೆಕ್ಷನ್, ಇನ್ಫೆಕ್ಷನ್ ಇಲ್ಲದೆ ಇರಬೇಕು ಅಂದರೆ ನಾವು ಕೆಲಸಗಳು ಮಾಡಬೇಕು. ಸೊ ಬ್ರಹ್ಮದೇವನ ಅನುಗ್ರಹ ಬೇಕು. ಆನ್ ಸೆಕೆಂಡ್ಲಿ ಯು ಮಸ್ಟ್ ಆಲ್ಸೋ ಬಿಹೇವ್, ಕಂಡಕ್ಟ್ ಇನ್ ದಟ್ ಮ್ಯಾನರ್ ದಟ್ ಬ್ರಹ್ಮ ವಿಲ್ ನಾಟ್ ಗೆಟ್ ಇರಿಟೇಟೆಡ್ ಆ್ಯಂಡ್ ಮೇಕ್ ಯು ಸಫರ್. ಅದರಿಂದ ನಿರಾಕರೋದು ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು. ಈ ಅನಿರಾಕರಣಂ ಅನ್ನೋದು 2 ways. ಒಂದು, ಪರಮಾತ್ಮನ ನೆಗ್ಲೆಕ್ಟ್ ನಮ್ಮ ಮೇಲೆ ಇರಬಾರದು. Brahmadeva need always consider you as important and protect your well-being. One. Secondly, on the other hand, you should also conduct in such a beautiful, disciplined manner that Brahma cannot get annoyed or irritated at your things. So it is after all a mutual understanding, mutual effort to please each other. ಅಷ್ಟು and ಇದೆಲ್ಲ how is it possible? ದೇವರು ನಿಮ್ಮನ್ನು ರೆಫ್ಯೂಸ್ ಮಾಡಬಾರ್ದು, ನೀವು ದೇವರನ್ನು ರೆಫ್ಯೂಸ್ ಮಾಡಬಾರ್ದು. ಈ ವೇದ ಮಂತ್ರಗಳನ್ನು ನೀನು ಉಚ್ಚಾರಣೆ ಮಾಡಬೇಕು, ಆ ವೇದ ಮಂತ್ರಗಳು ನಿಮ್ಮನ್ನು ರಕ್ಷಣೆ ಮಾಡಬೇಕು. ಸೊ ದೇರ್ ಇಸ್ ಆಲ್ವೇಸ್ ಎ ಗುಡ್ ರೆಸಿಪ್ರೋಸಿಟಿ ಬಿಟ್ವೀನ್ ಯು ಆ್ಯಂಡ್ ಬ್ರಹ್ಮ, ಬಿಟ್ವೀನ್ ಯು ಆ್ಯಂಡ್ ದಿ ಮಂತ್ರಾಸ್, ಬಿಟ್ವೀನ್ ಯು ಆ್ಯಂಡ್ ದಿ ವೇದಾಸ್, ಬಿಟ್ವೀನ್ ಯು ಆ್ಯಂಡ್ ದಿ ಗ್ರೇಟರ್ ಥಿಂಗ್ಸ್. ಅದಾದಮೇಲೆ ಇದೆಲ್ಲ ಹೌ ಇಸ್ ಇಟ್ ಪಾಸಿಬಲ್, ಹೆಂಗೆ ರೀ ಪಾಸಿಬಲ್ಲು ಅಂತ ಭೈರಪ್ಪನವ್ರು ಕೇಳಿಬಿಡ್ತಾರೆ. ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ, ಸೊಲ್ಯೂಷನ್ ಏನಪ್ಪ ಅದು, ತದಾತ್ಮನಿ ನಿರತೆ, ನಿನ್ನ ಬಗ್ಗೆ ನೀನು ನೋಡ್ಕೋಬೇಕು. ನಿರತ ಅಂದರೆ ಯು ಮಸ್ಟ್ ಬಿ ಎನ್ಗ್ರಾಸ್ ಟು ಅಪ್ಲಿಫ್ಟ್ ಯುವರ್ ಓನ್ ಸೆಲ್ಫ್. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಹೇಳ್ತೀಯಪ್ಪ ಶಿವಲಿಂಗಯ್ಯ, ಉದ್ಧರೇದಾತ್ಮನಾತ್ಮಾನಂ, ಜ್ಞಾಪಕ ಇದೆಯಾ ಭರತನ ಬಾಯಿಗೆ? ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತು ಆತ್ಮೈವ ಬಂಧು ಆತ್ಮನಃ. ಸೊ ನಿಮಗೆ ನೀನೇ ಎಲ್ಲ, ಅದಕ್ಕೋಸ್ಕರ ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ಇನ್ನೊಬ್ಬರು ಬರಬೇಕಾಗಿಲ್ಲ. ಯು ಹ್ಯಾವ್ ಟು ಡಿಸಿಪ್ಲೈನ್ ಯುವರ್ ಸೆಲ್ಫ್. ಗೆಟ್ ಅಪ್ ಬಿಫೋರ್ ಸನ್ರೈಸ್, ಸ್ಲೀಪ್ ಆಫ್ಟರ್ ಸನ್ಸೆಟ್, ಇದು ಒಂದು ಡಿಸಿಪ್ಲೈನ್. ಆ್ಯಂಡ್ ಡೂ ಯುವರ್ ಅಬ್ಲೂಷನ್ಸ್, ಡೂ ಯುವರ್ ಧರ್ಮ ಕಾರ್ಯಕ್ರಮಸ್ ರೆಗ್ಯುಲರ್ಲಿ, ಆ್ಯಂಡ್ ದೆನ್ ಯುವರ್ ಹೆಲ್ತ್ ವಿಲ್ ಬಿ ಆಟೋಮ್ಯಾಟಿಕಲಿ ಗುಡ್ ಅಲ್ವಾ? ಸೊ ಅದಕ್ಕೋಸ್ಕರ ಆತ್ಮನಿರತೆ. ಆವಾಗ ಏನಾಗತ್ತೆಪ್ಪ ಅಂದರೆ ಉಪನಿಷತ್ಸು ಧರ್ಮ
ಈ ಉಪನಿಷತ್ತುಗಳಲ್ಲಿ ಏನೇನು ಧರ್ಮಗಳಿದೆಯೋ, ಯಾವ ಧರ್ಮ ಉಪನಿಷತ್ತಲ್ಲಿ ಧರ್ಮ ಯಾವುದಪ್ಪ ಜ್ಞಾಪಕ ಇದೆಯಾ ಬರಪ್ಪನ ಒಂದು ಹೇಳ್ತೀರಾ? ಏನು ಧರ್ಮ ಅದು? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಕ್ಸೆಟ್ರಾ. ಸೊ ಇದೆಲ್ಲ ದೇವೋ ಭವ, ದೇವೋ ಭವ, ಅತಿಥಿ ದೇವೋ ಭವ. ಆಮೇಲೆ ಗುರುಗಳು ದೇವತಾ ಅಂದರೆ ಯಾನ್ಯನವಜ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ, ಇದೆಲ್ಲ ಆತ್ಮನಿರತೆ. ಇವೆಲ್ಲ ಉಪನಿಷತ್ ಧರ್ಮಗಳು. ಆ ಉಪನಿಷತ್ತು ಧರ್ಮಗಳೆಲ್ಲ ನಿಮ್ಮ ಪರಿಚಯದಲ್ಲಿ ಬೀಳಬೇಕು. ಸೊ ಅವೆಲ್ಲ ನನ್ನಲ್ಲಿದ್ದರೆ ಏನಾಗತ್ತೆ? ಯು ಆರ್ ಎಂಜಾಯಿಂಗ್ ಶಾಂತಿ, ಶಾಂತಿ ಆ್ಯಂಡ್ ಶಾಂತಿ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಗುರುಗಳ, ಇದು ಅರ್ಥ ಗೊತ್ತಿರ್ಲಿಲ್ಲ ನಮ್ಗೆ. ಸೊ ಎಷ್ಟೊಂದು ಇನ್ಕ್ಲೂಷನ್ಸ್ ಇದೆ ನೋಡಿದ್ರಾ? ಹೌದು ನಿಮ್ಮ ಇಂದ್ರಿಯಗಳು ಆರೋಗ್ಯವಾಗಿರಬೇಕು. ಯಾವ ತರಹ ಎಲ್ಲಿ ಕೂಡ ಪೇಯ್ನ್ ಇರಬಾರ್ದು. ಯು ಡೋಂಟ್ ರಿಮೆಂಬರ್ ಯುವರ್ ಲಿಮ್ಸ್ ಆಫ್ ದ ಬಾಡಿ ವೆನ್ ದೇರ್ ಇಸ್ ನೋ ಪೇಯ್ನ್ ಇನ್ ದಿ ಬಾಡಿ, ಅಲ್ವಾ? ಕೈ ಹೌದು. ನೋವು, ಕಾಲು ನೋವು, ತಲೆ ನೋವು, ಇವೆಲ್ಲ ಯಾವ ನೋವುಗಳು ಇಲ್ಲದೆ ಇದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ತಲೆ ಇದೆ ಅಂತ, ಅಲ್ವಾ? ಯು ಡೋಂಟ್ ರಿಮೆಂಬರ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ. ಆ್ಯಂಡ್ ಮೋರ್ ಸೊ ಯುವರ್ ಸ್ಪೀಚು, ಯುವರ್ ಐ, ಯುವರ್ ಇಯರು, ಇವೆಲ್ಲ ಕೂಡ ಆ ಥರ ಇರುತ್ತೆ. ಸೊ ಯು ಲವ್ ದಿಸ್ ಅಲ್ವಾ? ಯು ಲೈಕ್ ಇಟ್. ಸೊ ಇಂಥದ್ದೆಲ್ಲ ನಮ್ಮ ವೇದ ಮಂತ್ರಗಳಲ್ಲಿ ತುಂಬ ಇದೆ. ವಿ ಹ್ಯಾವ್ ಎ ಸ್ಯಾಂಪಲ್ ಇನ್ ದಿಸ್ ದಶಶಾಂತಿ ಮಂತ್ರಾಸ್. I think next class we conclude and start our Samrajya Pattabhisheka or Ghosha Shanti we call it. We do it that. So Om Swasti. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವಾಸುದೇವಾರ್ಪಣಮಸ್ತು. ಶ್ರೀ ಮಾತೃಚರಣಾರವಿಂದಯೋ ಅಸ್ತು. ಓಂ Good. ತತ್ಸತ್. So we are happy because we do that. Any doubts? ಇದರಲ್ಲಿ ಏನೋ ಡೌಟ್ಸ್ ಇದೆಯಾ? ಏನಿಲ್ಲ. So okay, tomorrow we meet for that. I end the meeting. God bless you. Anything to say? Nothing. So ವಾಸನ್ ಚೆನ್ನಾಗಿದ್ದಾರಾ? ಸಿಕ್ಕೇ ಇಲ್ಲ ಗುರುಗಳೇ. 15 ದಿವಸ ಮೇಲೆ, 1 ತಿಂಗಳಾಯ್ತು. ಅಯ್ಯೋ. Okay. Tomorrow I hope you'll be there.